ದೇಶದಲ್ಲಂತೂ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ಈ ಕೊರೋನಾ. ಕಂಟ್ರೋಲ್ ಸಿಗ್ತಾ ಇಲ್ಲ, ಹಾಗೂ ಓಡ್ತಾ ಇದೆ. ಈ ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ಸರ್ಕಸ್ ಮಾಡ್ತಾ ಇದೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇವತ್ತು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ಬೆಳಗ್ಗೆ 11 ಗಂಟೆಗೆ ವರ್ಚುವಲ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸ್ತಾ ಇದೆ. ರಾಷ್ಟ್ರವ್ಯಾಪಿ ಲಾಕ್ಡೌನ್ ಮಾಡುವ ಬಗ್ಗೆ ಚರ್ಚೆ ನಡೆಯುವ ಎಲ್ಲ ಸಾಧ್ಯತೆ ಇದೆ. ಡೆಫಿನೆಟ್ ಆಗಿ ನಡೆಯುತ್ತೆ, ಅನುಮಾನನೇ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಹೇಳಿರುವ ಒಂದು ನಿಲುವು, ಮಗದೊಂದು ಕಡೆ ಈಗಾಗಲೇ ತಜ್ಞರು ಕೂಡ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಎಲ್ಲ ರಾಜ್ಯಗಳಲ್ಲಿ ಜನತಾ ಕರ್ಫ್ಯೂ ಏನು ಹೇರಿದ್ರು ಅದು ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ತಾ ಇಲ್ಲ, ಅದು ಪಾಲನೆ ಆಗ್ತಾ ಇಲ್ಲ, ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹಲವಾರು ರಾಜ್ಯಗಳಲ್ಲಿ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ 10 ರಿಂದ 12 ರಾಜ್ಯ ದೊಡ್ಡ ಮಟ್ಟದಲ್ಲಿ ಈಗ ಎಫೆಕ್ಟ್ ಆಗೋಗಿದೆ. ಹಾಗಾಗಿ ಇವತ್ತಿನ ನರೇಂದ್ರ ಮೋದಿ ಅವರು ಕರೆದಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಇದು ಬಹಳ ಮಹತ್ವ ಪಡ್ಕೋತಾ ಇದೆ, ಕುತೂಹಲ ಇದೆ. ಕೇಂದ್ರ ಸರ್ಕಾರ ಇವತ್ತು ನಿರ್ಣಯ ತೆಗೆದುಕೊಂಡು ಏನಾದರೂ ಮಗದೊಂದು ಸಾರಿ ದೇಶವನ್ನೇ ಲಾಕ್ ಮಾಡಿ 15 ಅಥವಾ 20 ದಿನಗಳ ಮಟ್ಟಿಗೆ ಏನಾದರೂ ಕಂಟ್ರೋಲ್ಗೆ ತರುವಂಥ ಪ್ರಯತ್ನ ನಡೆಯುತ್ತಾ, ಅಥವಾ ಒನ್ಸ್ ಅಗೇನ್ ಅದನ್ನು ಬೇರೆ ಬೇರೆ ಆಯಾಮಗಳಿಗೆ ಹೋಗ್ತಾರಾ, ಇನ್ನಷ್ಟು ಕಠಿಣ ನಿಲುವು ತೆಗೆದುಕೊಳ್ಳೋದಾದ್ರೆ ಏನು ಮಾಡ್ತಾರೆ, ಇದೆಲ್ಲೂ ಕೂಡ ಬಹಳ ಕುತೂಹಲ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಸಲಹೆ ಕೂಡ ಕೊಟ್ಟಿದೆ ಕೇಂದ್ರಕ್ಕೆ ಲಾಕ್ಡೌನ್ ಮಾಡಿ ಅಂತ. ಬಿಕಾಸ್ ಇನ್ನು ಪ್ರತಿಪಕ್ಷದಲ್ಲಿ ಕೂತಿರುವಂಥವ್ರು ಕೂಡ ರಾಹುಲ್ ಗಾಂಧಿ ಆದಿಯಾಗಿ ಅವರೆಲ್ಲ ಕೂಡ ಟ್ವೀಟ್ ಮಾಡಿದ್ರು, ಲಾಕ್ಡೌನ್ ಮಾಡಿದ್ರೆ ಮಾತ್ರ ಪರಿಹಾರ ಅಂದಿದ್ದಾರೆ. 3ನೇ ಅಲೆ ಬರುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇ ಮಧ್ಯದಲ್ಲಿ, ಇವತ್ತು ಮೇ 5ನೇ ತಾರೀಕು, ಇನ್ನು 10 ದಿನ ಕಳೆದ್ರೆ ಮೇ 15, 20 ಆ ರೇಂಜಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಕೊರೋನಾ ದೇಶದಾದ್ಯಂತ 3.5 ಲಕ್ಷಕ್ಕೂ ಹೆಚ್ಚು ಕೇಸ್ ಬರ್ತಾ ಇದೆ. ಹಾಗಾಗಿ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಇವತ್ತಿನ ಈ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಇವತ್ತು ಅಂದರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆ ತರೋಕೆ ಅಥವಾ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋಕೆ ಇವತ್ತು ಈ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಏನಾಗ್ತಿದೆ ಅಲ್ಲಿ? ಹೌದು ಹರೀಶ್, ಯಾಕೆಂತಂದ್ರೆ ಈಗ ದೇಶದಲ್ಲಿ ಒಂದ್ ಕಡೆ ಪ್ರತಿದಿನ 3.5 ಲಕ್ಷ ಪ್ರಕರಣಗಳು ಬರ್ತಾ ಇದಾವೆ. ಅದರಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ದೆಹಲಿನಲ್ಲಿ ಲಾಕ್ಡೌನ್ ಮಾಡಲಾಗಿದೆ, ಮಹಾರಾಷ್ಟ್ರದಲ್ಲಿ ಜನತಾ ಕರ್ಫ್ಯೂ ಇದೆ. ಹೀಗೆ ಬೇರೆ ಬೇರೆ ರಾಜ್ಯಗಳು ಅವುಗಳದೇ ಆದಂತಹ ಕೆಲವು ನಿರ್ಬಂಧಗಳನ್ನ ಹೇರಿವೆ, ಬಿಗಿ ನಿಯಮಗಳನ್ನ ಜಾರಿ ಮಾಡಿವೆ. ಆದ್ರೂ ಕೂಡ ಪ್ರತಿದಿನ 3.5 ಲಕ್ಷ ಕೇಸ್ಗಳು ಬರ್ತಿದ್ದಾವೆ. ಇದು ಒಂದು ರೀತಿಯ ಒಂದಾದರೆ, ಮತ್ತೊಂದು ಸುಪ್ರೀಂ ಕೋರ್ಟ್ ಈಗ ಹೇಳಿದೆ, ನೀವು ಲಾಕ್ಡೌನ್ ಮಾಡುವ ಅಂಶವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ತಿಳಿಸಿದೆ. ಕಾಂಗ್ರೆಸ್ ನಾಯಕ ಹಾಗೂ ಸಂಸದ ರಾಹುಲ್ ಗಾಂಧಿ ಅವರು ಕೂಡ ಕರೋನಾವನ್ನ ನಿಯಂತ್ರಣ ಮಾಡಲಿಕ್ಕೆ, ಕರೋನಾ ಚೈನ್ ಅನ್ನ, ಆ ಸ್ಪ್ರೆಡ್ ಹರಡ್ತಾ ಇದೆಯಲ್ಲ, ಆ ಚೈನ್ ಅನ್ನ ಕಟ್ ಮಾಡಲಿಕ್ಕೆ ಉಳಿದಿರುವ ಏಕೈಕ ಮಾರ್ಗ ಲಾಕ್ಡೌನ್ ಅಂತ ಹೇಳಿದ್ದಾರೆ. ಮತ್ತೆ ತಜ್ಞರು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ತಿಂಗಳು ಮಧ್ಯದಲ್ಲಿ ಕರೋನಾ ಇನ್ನಷ್ಟು ಹೆಚ್ಚಾಗುವ ಸಂಭವ ಇದೆ ಅನ್ನುವಂತ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ತಜ್ಞರು 3ನೇ ಅಲೆ ಕರೋನಾ ಬರಬಹುದು ಅನ್ನುವಂತಹ ಬಹಳ ಆತಂಕಕಾರಿಯಾದಂತಹ ಭವಿಷ್ಯವನ್ನ ಹೇಳಿದ್ದಾರೆ. ಹೀಗೆ ಎಲ್ಲವೂ ಕೂಡ ಲಾಕ್ಡೌನ್ ಅನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲೇ ಒಂದು ರೀತಿಯಲ್ಲಿ ಒತ್ತಡ ನಿರ್ಮಾಣ ಆಗ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ ಈ ಲಾಕ್ಡೌನ್ ಮಾಡಬೇಕಾ ಬೇಡವಾ ಎನ್ನುವ ಬಗ್ಗೆ ಚರ್ಚೆ ಆಗುತ್ತೆ. ಲಾಕ್ಡೌನ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅನ್ನುವ ರೀತಿಯಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ಈಗ ಏಕಾಏಕಿ ಮೊದಲನೇ ಬಾರಿ ಲಾಕ್ಡೌನ್ ಅನ್ನ ಘೋಷಿಸಿದ್ರಲ್ಲ, ರಾತ್ರಿ 8 ಗಂಟೆಗೆ ಬಂದು ಲಾಕ್ಡೌನ್ ಇವತ್ತಿನಿಂದ ಅಂತ, ಹಂಗೆ ಮಾಡ್ಲಿಕ್ಕೆ ಖಂಡಿತಕ್ಕೂ ಈ ಬಾರಿ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನಾವು ನೋಡಿದ್ವಿ, ಅವರು ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ರಾತ್ರಿ 8 ಗಂಟೆಗೆ ಬಂದು ಲಾಕ್ಡೌನ್ ಅಂತ ಘೋಷಿಸಿದ ನಂತರ ಆದಂತಹ ರಿಪರ್ಕೇಶನ್ಸ್ ಗಳು ಹೇಗೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಕಡೆ ಪಕ್ಷ ಒಂದು 24 ಗಂಟೆ ಸಮಯವನ್ನ ಕೊಡಬೇಕಾಗುತ್ತೆ. ಆರ್ಥಿಕವಾಗಿ ನೆರವು ನೀಡಲಿಕ್ಕೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಹರೀಶ್ ಅಂದ್ರೆ, ಇವತ್ತು ಬೆಳಿಗ್ಗೆ 10 ಗಂಟೆಗೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಪ್ರೆಸ್ ಮೀಟ್ ಕೂಡ ಇದೆ. ಅವರೇನಾದ್ರೂ ಈ ಆರ್ಥಿಕವಾಗಿ ನೆರವು ನೀಡುವಂತಹ, ಅದರಲ್ಲೂ ಕೂಡ ಬಡವರಿಗೆ ಅನುಕೂಲ ಆಗುವಂತಹ ಪ್ಯಾಕೇಜ್ ಅನ್ನ ಘೋಷಿಸ್ತಾರ ಅಥವಾ ನೆರವು ನೀಡ್ತಾರ ಅನ್ನುವಂತ ಕುತೂಹಲ ಕೂಡ ಇದೆ. ಇರಲಿ, ಅದು ಪೂರಕವಾಗಿ. ಮತ್ತೆ ಹಂಗಾಗಿ ಲಾಕ್ಡೌನ್ ಅನ್ನ ಮಾಡಬೇಕು ಅಂದ್ರೂ ಹೇಗೆ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಮತ್ತೆ ಕಳೆದ ಬಾರಿ ಕೂಡ ಇದಾಗಿತ್ತು. ಲಾಕ್ಡೌನ್ ಅನ್ನ ಘೋಷಿಸೋದು ಈಸಿ, ಅದನ್ನ ತಡ್ಕೊಳ್ಳೋದು ಮತ್ತೆ ಆ ನಂತರದಲ್ಲಿ ಅನ್ಲಾಕ್ ಮಾಡೋದು ಬಹಳ ಕಷ್ಟದ ಸಂಗತಿ.
ಹಾಗಾಗಿ ಈಗಾಗಲೇ ದೇಶದ ಆರ್ಥಿಕ ವ್ಯವಸ್ಥೆ ಬಹಳ ವಿಷಮ ಸ್ಥಿತಿಯನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಮಾಡೋದು ಖಂಡಿತಕ್ಕೂ ಬಹಳ ದೊಡ್ಡ ಸವಾಲು. ಅದನ್ನ ಹೇಗ್ ಮಾಡಬೇಕು, ಹೇಗ್ ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಒಂದೊಮ್ಮೆ ಲಾಕ್ಡೌನ್ ಮಾಡೋದು ಬೇಡ ಅನ್ನೋದಾದ್ರೆ ಸರಿ, ಮುಂದೆ ಏನ್ ಮಾಡಬೇಕು, ಕರೋನಾವನ್ನ ನಿಯಂತ್ರಿಸಲಿಕ್ಕೆ ಏನ್ ಮಾಡಬೇಕು? ಈಗ ತಜ್ಞರು ಹೇಳೋ ರೀತಿ ಈ ತಿಂಗಳು ಮಧ್ಯದಲ್ಲಿ ಕರೋನಾ ಇನ್ನಷ್ಟು ಜಾಸ್ತಿ ಆಗ್ತವೆ. ಪ್ರತಿದಿನ 6-7 ಲಕ್ಷ ಕೇಸ್ಗಳು ಬರ್ಬೋದು ಅನ್ನುವಂತ ಆತಂಕಕಾರಿ ಇದೆ. ಜೊತೆಗೆ 3ನೇ ಅಲೆ ಬರ್ಬೋದು ಅನ್ನುವಂತ ಆತಂಕ ಇದೆ. ಇದ್ರ ನಡುವೆ ಏನಾಗುತ್ತೆ ಗೊತ್ತಾ, ಕೇಸ್ ಜಾಸ್ತಿ ಆದಾಗ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತವೆ. ಫಾರ್ ಎಕ್ಸಾಂಪಲ್, ಈಗಿರುವಂತಹ ಪ್ರಕರಣಗಳಿಗೆ ಆಮ್ಲಜನಕವನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಬೆಡ್ಗಳ ಪೂರೈಸಲಿಕ್ಕೆ ಸಾಧ್ಯ ಆಗ್ತಿಲ್ಲ, ICU, ವೆಂಟಿಲೇಟ್ ಮತ್ತಿತರ ಔಷಧೀಯ ಸಾಮಗ್ರಿಗಳ ಪೂರೈಕೆಗೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಕರೋನಾ ಕೇಸ್ಗಳ ಸಂಖ್ಯೆ ಆದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದನ್ನ ಹೇಗೆ ನಿರ್ವಹಿಸಬೇಕು, ಸುಪ್ರೀಂ ಕೋರ್ಟ್ಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದು ಬಹಳ ಮಹತ್ವದ ಸಂಪುಟ ಸಭೆ ಆಗಿದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಧರಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಪ್ಲೀಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಬ್ರೇಕ್